ಮಧು 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 ಬಾಗಿಲು ತೆಗೆ. ನಾನು ಇವತ್ತು ಸ್ವಲ್ಪ ಮಾತಾಡಬೇಕು. ಬೀದಿಲ್ ಹೋಗೋ ರೌಡಿಗಳಿಗೆಲ್ಲ ನಾವು ಬಾಗಿಲು ತೆಗೆಯಲ್ಲ. ಮಧು ಏನ್ ಹೇಳ್ತಿದ್ಯಾ? ನೀನು ನನ್ನ ಧೈರ್ಯ ತುಂಬಿ ಅವ್ರನ್ನ ಹೊಡೆಯಕ್ಕೆ ಹೇಳಿ ನನ್ನ ಯಾಕೆ ಅರೆಸ್ಟ್ ಮಾಡಿಸ್ದೆ? ನೀನ್ ನನಗ್ ಮಾಡಿರೋ ದ್ರೋಹಕ್ಕೆ ನಾ ಕೊಟ್ಟ ಶಿಕ್ಷೆ ತುಂಬಾ ಕಡಿಮೆನೆ. ದ್ರೋಹನ? ನಾನು ನಿನಗೇನ್ ದ್ರೋಹ ಮಾಡಿದೆ? ಈ ಫೋಟೋ ಇರೋದು ಯಾರು ಗೊತ್ತಾ? ಹರೀಶ್ ನನ್ ಮೇಲೆ ಪ್ರಾಣನೇ ಇಟ್ಕೊಂಡಿದ್ ನನ್ನ ಅಣ್ಣ. ಅಣ್ಣ ಈ ತರ ಕೆಲಸ ಮಾಡಿದ್ನಾ? ಇಲ್ಲಪ್ಪ, ಈ ಕೆಲಸ ನಾನಲ್ಲಪ್ಪ ಮಾಡಿದ್ದು, ನಿನ್ನಡೆಗೂ ನಾನಲ್ಲಪ್ಪ. ಮತ್ತಿನ್ಯಾರಪ್ಪ ಮಾಡಿದ್ದು? ಸತ್ಯ ಹೋಗಿ ಟೇಬಲ್ ತಗೊಂಡ್ಬರ್ತೀನಿ. ಎಲ್ಲರನ್ನು ಮನೆ ಕಳಿಸ್ಬಿಡು. ಹೋಗೋ. ಅಣ್ಣ, ಹುಡುಗಿ ಕಂಪ್ಲೇಂಟ್ ಕೊಡ್ಬಿಟ್ರೆ? ಕೊಡಾಕಿಲ್ವ? ಯಾಕೆ? ಅಲ್ಲಿ ನೋಡು. ಇದುವರೆಗೆ ಎಷ್ಟೋ ರೇಪ್ ಮಾಡಿದ್ದೀನಿ. ಈ ಪೊನ್ನ ಕೆಚ್ಚಾಕೆ ಮಾಡೋದು. ನಾನು ಹೇಳಿದ್ನಲ್ಲ, ಹಂಗ್ ಮಾಡ್ರು. ಈ ರೇಪ್ ಮಾಡಿರೋದು ಆ ಹುಡುಗ, ಅದಕ್ಕೆ ಸಾಕ್ಷಿ ಈ ಹುಡುಗ. ಹೌದು, ಇವನೇ ಅತ್ಯಾಚಾರ ಮಾಡಿದ್ದು. ಆ ಸತ್ಯ ಎಲ್ಲ ಕಣ್ಣಾರೆ ಕಂಡಿದ್ರು ಆ ರೌಡಿ ಹೆದರಿ ಕೋರ್ಟ್ನಲ್ಲಿ ಸುಳ್ಳು ಹೇಳ್ಬಿಟ್ಟ. ಅವನು ಒಂದೇ ಒಂದು ಮಾತು ನಿಜ ಹೇಳಿದ್ರು ನಮ್ಮ ಸಂಸಾರ ಈ ಥರ ಆಗ್ತಿರ್ಲಮ್ಮ.
ನೀನ್ ನಮ್ಮ ಅಣ್ಣಂಗ್ ಮಾಡಿದ್ರು ಓಕೆ, ನಾನ್ ಕೊಟ್ಟ ಶಿಕ್ಷೆ ತುಂಬಾ ಕಮ್ಮಿನೇ. ಅವತ್ತೇ ತೀರ್ಮಾನ ಮಾಡಿದೆ, ನೀನ್ ಕಾಲೇಜ್ ಸೇರ್ಕೊಂಡೆ, ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದೆ. ಒಂದು ರೌಡಿ, ಇನ್ನೊಂದು ನೀನು. ಮಧು, ಇದರಲ್ಲಿ ನಂದೇನು ತಪ್ಪಿಲ್ಲ. ನಿನ್ ಲೈಫ್ ಮಾತ್ರ ಚೆನ್ನಾಗಿರ್ಬೇಕು, ಬೇರೆಯವ್ರ ಲೈಫ್ ಹಾಳಾದ್ರೂ ಪರವಾಗಿಲ್ಲ ಅಲ್ವಾ? ಸ್ವಾರ್ಥಿ, ಇನ್ನು ಯಾವತ್ತೂ ನಂಗೆ ಮುಖ ತೋರಿಸ್ಬೇಡ. ಮಧು ಮಧು ಮಧು, ನಾನು ಅರ್ಥ ಮಾಡ್ಕೊ. ಅವತ್ತನ ಪರಿಸ್ಥಿತಿ ಆಗಿತ್ತು. ನಾನೇನಾದ್ರೂ ಅವ್ರ ವಿರುದ್ಧವಾಗಿ ಸಾಕ್ಷಿ ಹೇಳಿದ್ರೆ ನಿನ್ ಫ್ಯಾಮಿಲಿ ತೊಂದರೆ ಕೊಟ್ಟಿರೋರು, ನಿನ್ ಸಾಯಿಸ ಬಿಟ್ಟಿರೋರು ಅಲ್ಲ. ಇವಾಗ ಮಾತ್ರ ಅಷ್ಟು ಧೈರ್ಯ ಹೇಗ್ ಬಂತು? ಪ್ರೀತಿ, ಲವ್, ಅದು ನನ್ನ ಮೇಲೆ. ಒಂದ್ ಹುಡುಗಿ ಸಿಗ್ತಾಳೆ ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀಯ, ಅದೇ ಒಬ್ಬ ಫ್ರೆಂಡ್ಗೆ ಮಧು ಮಧು, ನೀನು ತಪ್ಪು ತಿಳ್ಕೊಂಡಿದ್ಯಾ. ನಾನು ಮಧು, ದಯವಿಟ್ಟು ನನ್ನ ಮಾತು ಕೇಳು ಮಧು, ಪ್ಲೀಸ್. ಮಧು, ಅಪ್ಪ ಅಪ್ಪ ಅಮ್ಮ ಅಮ್ಮ, ನನ್ನ ಮಾತು ಕೇಳಮ್ಮ. ಅಪ್ಪ, ಯಾಕೆ ಯಾರು ಅರ್ಥ ಮಾಡ್ಕೋತಿಲ್ಲ? ಅಂತ ತಪ್ಪು ನಾನು ಏನ್ ಮಾಡಿದ್ದೀನಿ ಹೇಳು? ಆ ರೌಡಿಗೆ ಅಷ್ಟೆಲ್ಲ ಕಷ್ಟ ಕೊಡ್ತಾ ಇದ್ರು, ಆಗ ನಾನು ಸುಮ್ಮನೆ ಇರ್ಲಿಲ್ವಾ? ಹೇಳಪ್ಪ. ಅಯ್ಯೋ ಹೀಗಾಗೋಗುತ್ತೆ ಹಾಗೋಗುತ್ತೆ ಅಂತ ಹೆದ್ರಿ ಇಷ್ಟೆಲ್ಲ ನಾನು ಅನುಭವಿಸ್ತಿಲ್ವಾ? ಅಪ್ಪ, ನಾನೊಬ್ಬ ಮನುಷ್ಯ ತಾನೆ, ಹೇಳಪ್ಪ. ಅಮ್ಮ, ನೀನಾದ್ರೂ ಹೇಳಮ್ಮ ಅಪ್ಪನ್ಗೆ, ದಯವಿಟ್ಟು ಬಾಗಿಲು ತೆಗಿಯಮ್ಮ. ಅಮ್ಮ, ಅಪ್ಪ, ನನ್ ಮಾತು ಕೇಳಪ್ಪ. ಸ್ವಲ್ಪ ಬಾಯಿ ಬಿಚ್ಕೊಂಡು ಸುಮ್ಮನೆ ಇರ್ತೀರಾ? ಅಪ್ಪ, ನಿಮ್ಗೆ ಒಂದೆಲ್ಲ ಹೀಗಾಗಿದ್ದಿದ್ರೆ ಎಷ್ಟು ದಿವಸ ನೀವು ಸಹಿಸ್ಕೊತಿದ್ರಿ? ಹೇಳಿ ಅಪ್ಪ, ಹೇಳಿ. ತನ್ನ ಗುರಿ ಸಾಧಿಸೋವರೆಗೂ ಮನುಷ್ಯನಿಗೆ ತಾಳ್ಮೆ ಸಹನೆ ಬೇಕು. ನನ್ನ ಮಗ ವಸಿಷ್ಠ ಮಹರ್ಷಿ ಆಗ್ತಾನೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಯಾವಳೋ ಮೇರಿಕೆ ಮಾತು ಕೇಳ್ಕೊಂಡು ತನ್ನ ತಪಶಕ್ತಿ ಎಲ್ಲ ಕಳ್ಕೊಳ್ಳೋ ವಿಶ್ವಾಮಿತ್ರ ಆಗ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಇಷ್ಟು ವರ್ಷಗಳೇ ಸಹಿಸ್ಕೊಂಡಿದ್ದು, ಇನ್ನು 3 ತಿಂಗಳು ಸಹಿಸ್ಕೊಳಕ್ಕಾಗ್ದೆ ನಿನ್ ಜೀವನಾನೇ ಹಾಳು ಮಾಡ್ಕೊಂಡು ನಿನ್ಗೆ ಕಷ್ಟಪಟ್ಟು ಬೆಳೆಸ್ ತಂದೆ ತಾಯಿಗಳಿಗಿಂತ ಆ ಹುಡುಗಿನೇ ಹೆಚ್ಚಾದ್ಲೇನೋ? ಹೋಗು,